Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ದಾವಣಗೆರೆಯಲ್ಲಿ ನಾನು ಪ್ರಭಕ್ಕ ಅವ್ರ ಜೊತೆ ಕ್ಯಾನ್ವಾಸ್ಗೆ ಹೋದಾಗ ಒಂದು ತಾಂಡ ಸಮುದಾಯದ ಮಹಿಳೆ ಹೇಳಿದ್ಲು, ನನ್ನ ಮಗಳಿಗೆ 3 ಗೋಲ್ಡ್ ಮೆಡಲ್ ಬಂದಿದೆ ಸರ್, ಗೃಹಲಕ್ಷ್ಮಿ ದುಡ್ಡಲ್ಲಿ ಬಂದಿದೆ. ಇವತ್ತು ಬಡವರಿಗೆ ನಿಜವಾಗ್ಲೂ ಗೃಹಜ್ಯೋತಿ, ಗೃಹಲಕ್ಷ್ಮಿ, ಶಕ್ತಿ, ಯುವನಿಧಿ ಈ ಯೋಜನೆಗಳು ಜೀವನಾಧಾರ ಆಗಿದೆ. ನಾನು ಶಿವಮೊಗ್ಗ ಜನತೆಯನ್ನ ವಿನಂತಿಸ್ತೇನೆ, ಗೀತಕ್ಕ ತುಂಬ ಸ್ಟ್ರಾಂಗ್ ವುಮೆನ್, ಗೀತಕ್ಕ ತುಂಬ ಒಳ್ಳೆ ನೇಚರ್ ಇರತಕ್ಕಂಥ ಹೆಣ್ಣುಮಗಳು, ಶಿವಮೊಗ್ಗ ಮಣ್ಣಿನ ಮಗಳು, ದೊಡ್ಡ ಮನೆಯ ಸೊಸೆ. ಅದೆಲ್ಲದರ ಆಚೆಯಾಗಿ ಇವತ್ತು ಶಿವಣ್ಣ, ಕನ್ನಡ ಇಂಡಸ್ಟ್ರಿ ಅಂದರೆ ಶಿವಣ್ಣ. ನಾನು ದೊಡ್ಡ ಮನೆಯ ಭಕ್ತ. ನಾನು ಪದೇ ಪದೇ ಹೇಳಿದ್ದೀನಿ, ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಶಿವಣ್ಣ, ಗೀತಕ್ಕ ಅವ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಯಾಕೆಂದ್ರೆ ಅವ್ರು ವೈಯಕ್ತಿಕವಾಗೂ ನನಗೆ ತುಂಬಾ ಸಹಾಯ ಮಾಡಿದ್ದಾರೆ. ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆನೂ ಅವ್ರ ಬಗ್ಗೆ ಅಪಾರವಾದ. ಗೀತಕ್ಕ ಅವ್ರನ್ನ ಗೆಲ್ಲಿಸಲೇಬೇಕು ಅಂತ ನಾನು ಶಿವಮೊಗ್ಗಕ್ಕೆ ಬಂದಿದ್ದೀನಿ. ಕಾರಣ 2. ಒಂದು, ಪಕ್ಷದ ಶಾಸಕನಾಗಿ. 2ನೇದು, ಆ ಕುಟುಂಬದ ಮೇಲೆ ನನಗಿರೋ ಪ್ರೀತಿ ಗೌರವದಿಂದ. ಇವತ್ತು ಗೀತಕ್ಕನವರು ಶಿವಮೊಗ್ಗನ ಅಭಿವೃದ್ಧಿ ಪಥದತ್ತ ಕರ್ಕೊಂಡು ಹೋಗ್ತಾರೆ. ಶಿವಣ್ಣ ಅಂದರೆ ಒಂದು ಕನ್ನಡ ಇಂಡಸ್ಟ್ರಿ ಸರ್. ಅವ್ರನ್ನೇ 38 ವರ್ಷಗಳ ಕಾಲ ನಿಭಾಯಿಸಿದ್ದಾರೆ ಅಂದರೆ ಶಿವಮೊಗ್ಗ ನಿಭಾಯಿಸೋದ್ರಲ್ಲೂ ಗೀತಕ್ಕ ಯಶಸ್ವಿ ಆಗ್ತಾರೆ. ದಯವಿಟ್ಟು ಗೀತಕ್ಕ ಅವ್ರಿಗೊಂದು ಅವಕಾಶ ಕೊಡಬೇಕು. ಇವತ್ತು ನೋಡಿ, ನಾನು ಮಧು ಬಂಗಾರಪ್ಪ ಸಾಹೇಬ್ರ ಬಗ್ಗೆ ಒಂದು ಮಾತು ಹೇಳಬೇಕು. ಅವ್ರು ಎಜುಕೇಷನ್ ಮಿನಿಸ್ಟರ್ ಆದಾಗ ತಗೊಂಡ ತೀರ್ಮಾನಗಳು ನೋಡಿ, ಇವತ್ತು ವಿಚಾರಿಸಿ ನೋಡಿ. SSLC ಎಕ್ಸಾಮ್ ಆಗ್ಬೋದು, PUC ಎಕ್ಸಾಮ್ ಆಗ್ಬೋದು, ತುಂಬ ಡಿಸಿಪ್ಲಿನ್ಡ್ ಆಗಿ, ಸಿಸ್ಟಮ್ಯಾಟಿಕ್ ಆಗಿ ನಡೆಸಿದ್ದಾರೆ. ಯಾಕೆಂದರೆ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಬದಲಾವಣೆ ತರಬೇಕು. ಮತ್ತು ಅವ್ರು ಏನೆಲ್ಲ ತೀರ್ಮಾನಗಳು ತಗೊಂಡ್ರಲ್ಲ ಎಕ್ಸಾಮಿನೇಷನ್ ಸಿಸ್ಟಮಲ್ಲಿ, ಇದು ಎಂಥ ಲೀಡರ್ ಕೈಲಿ ತೊಗೊಳಕ್ಕಾಗಲ್ಲ ಸರ್. ಒಂದು ಧೈರ್ಯ, ಗಟ್ಟಿಗುಂಡಿಗೆ ಇರೋ ಲೀಡ್ರೇ ಇಂಥ ತೀರ್ಮಾನಗಳು ತಗೊಳಕ್ಕೆ ಸಾಧ್ಯ. ಸೊ ಅಂಥ ಧೈರ್ಯವಂತ ಬಂಗಾರಪ್ಪನ ಹೊಟ್ಟೆಯಲ್ಲಿ ಒಬ್ಬ ಧೈರ್ಯವಂತ ಹುಟ್ಟಿದ್ದಾನೆ ಸರ್. ನೀವು ಗೌರ್ಮೆಂಟ್ ಸ್ಕೂಲ್ ಸಿಸ್ಟಮ್ನ ನೋಡಿ, ಅವ್ರ ವಿಷನ್ನ ನಾನು ಗಮನಿಸ್ತಿದ್ದೆ. ಅವ್ರ ಆ ಡಿಸಿಷನ್ಸಿಂದ ತುಂಬ ಎಜುಕೇಷನ್ ಸಿಸ್ಟಮ್, ನಾನು ಹೇಳ್ತೀನಿ, ಒಂದು ಹೊಸ ಪಥದತ್ತ ಸಾಗುತ್ತೆ. 2ನೇದು, ನನ್ನ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ನಾನು ಗೆದ್ದ ಮೇಲೆ ನನಗೊಂದು ದೊಡ್ಡ ಸಮಸ್ಯೆ ಏನಾಯಿತು ಅಂದರೆ, 20,000 ಎಕರೆ ಡೀಮ್ಡ್ ಫಾರೆಸ್ಟ್ ಮಾಡಿಬಿಟ್ಟಿದ್ರು ಹಳೆ ಸರ್ಕಾರ, BJP ಸರ್ಕಾರ. 20,000 ಎಕರೆ ರೈತರದು ಡೀಮ್ಡ್ ಫಾರೆಸ್ಟ್ ಮಾಡಿದ್ರೆ, ನಾನು ನಮ್ಮ ಮಿನಿಸ್ಟ್ರು 1 or 2 ಸಭೆ ಮಾಡಿದ್ವಿ. ಆದರೆ ಮಧು ಬಂಗಾರಪ್ಪ ಸಾಹೇಬರು, ನಾನು ಗಮನಿಸಿದ್ದೀನಿ, ಡೀಮ್ಡ್ ಫಾರೆಸ್ಟು, ಅರಣ್ಯ ಜಾಗ, ರೈತರಿಗೆ ತೊಂದರೆ ಆಗಬಾರ್ದು ಅಂತ 13 ಮೀಟಿಂಗ್ ಮಾಡಿದ್ದಾರೆ. 13 ಮೀಟಿಂಗಲ್ಲಿ ನಾನು ಒಂದು ಮೀಟಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಸರ್. ಹಿಂಗೆ 20,000 ಎಕರೆ ಡೀಮ್ಡ್ ಫಾರೆಸ್ಟ್ಗೆ ಸೇರಿಸ್ಬಿಟ್ಟಿದ್ದಾರೆ ಸರ್. ಆದರೆ ಫಾರೆಸ್ಟ್ ಬಂದು ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಬರುತ್ತೆ, ಫಾರೆಸ್ಟ್ ಆಫೀಸರ್ಸಿಂದ ಹಿಡಿದು. ನಾವು ಇಂಟರ್ಫಿಯರ್ ಆಗಕ್ಕಾಗ್ತಿಲ್ಲ. MP ಗಳು ಲೋಕಸಭೆಯಲ್ಲಿ ಧ್ವನಿ ಎತ್ತಿದ್ರೇ ಇದು ಸಾಧ್ಯ. ನಾನು ಅಂತಿದ್ದೆ ನಮ್ಮ ಮಿನಿಸ್ಟ್ರಿಗೆ, ನಾನು ಮಧು ಸರ್ಗೂ ಅಂತಿದ್ದೆ, ಸರ್ ಡೀಮ್ಡ್ ಫಾರೆಸ್ಟ್ದು ಕೇಂದ್ರ ಸರ್ಕಾರ ನಾವು ಹೌ ಟು ರೀಚ್, ನಮ್ಮ ಸಂಸದರು ಈ ಸಲ ಗೆಲ್ತಾರೆ. ನಾನು ರಾಘವೇಂದ್ರ ಅವ್ರಿಗೆ ಕ್ವಶನ್ ಮಾಡ್ತೀನಿ, ಸರ್ ಯಾವತ್ತಾದರೂ ಶಿವಮೊಗ್ಗ ಜನರ ರೈತರ ಬಗ್ಗೆ, ಆ ಅರಣ್ಯದ ಬಗ್ಗೆ ಯಾವತ್ತಾದರೂ ತಾವು ಬಾಯಿ ಬಿಚ್ಚಿದ್ರಾ ಸರ್? ಪ್ರಶ್ನೆ ಮಾಡಿದ್ರಾ? ತಾವು ದುಡ್ದಂಥ, ಅದು ಅನ್ಯ ಮಾರ್ಗದಲ್ಲಿ ದುಡ್ದಂಥ ದುಡ್ಡನ್ನು ಸುರಿದು ಗೆದ್ಕೊಂಡ್ಬಂದಿದ್ದೀರಾ. ತಾವು ಏನು ಶಿವಮೊಗ್ಗಗೆ ಕೊಡುಗೆ ಏನು ಅನ್ನೋದು ತಾವು ಹೇಳಕ್ಕೆ ಸಾಧ್ಯನಾ ಸರ್? ತಾವು ಹೇಳಿ, ತಮಗೆ ತಾಕತ್ತಿದ್ರೆ, ದಮ್ಮಿದ್ರೆ, ರಾಘವೇಂದ್ರ ಅವರೇ ಉತ್ತರಿಸಿ. ಸುಮ್ಮನೆ ಬೈಯೋದಲ್ಲ, ಕಾಮೆಂಟ್ ಮಾಡೋದಲ್ಲ. ಐಡಿಯಾಲಜಿಕಲಿ ಈ BJP ಅವ್ರಿಗೆ ನಾನು ಎಲ್ಲ ಶಿವಮೊಗ್ಗ ಜನತೆಗೆ ಒಂದು ಮಾತು ಹೇಳ್ತೀನಿ ಸರ್, ನೀವು ಕೇಳಿಸ್ಕೊಳ್ಳಿ. ಈ ದೇಶಕ್ಕೆ IIT ಕೊಟ್ಟವ್ರು ನಾವು, ಏಮ್ಸ್ ಕೊಟ್ಟವರು ನಾವು, NASA ಕೊಟ್ಟವ್ರು ನಾವು, ಇಸ್ರೋ ಕೊಟ್ಟವ್ರು ನಾವು, ಲುಕ್ ಈಸ್ಟ್ ಪಾಲಿಸಿ ತಂದವರು ನಾವು, ಬಾಂಗ್ಲಾದೇಶನ ಲಿಬರಲೈಸೇಷನ್ ಮಾಡಿದ್ದು ನಾವು, ಗ್ಲೋಬಲೈಸೇಷನ್ ತಂದಿದ್ದು ನಾವು, ಪ್ರೈವೇಟೈಸೇಷನ್ ತಂದಿದ್ದು ನಾವು, ಭಾರತ್ನ ಸ್ಥಾಪನೆ ಮಾಡಿದ್ದು ನಾವು, ದೇಶವನ್ನು ನ್ಯೂಕ್ಲಿಯರ್ ಪವರ್ ಅಂತ ಡಿಕ್ಲೇರ್ ಮಾಡಿದ್ದು ನಾವು. ಕಾಂಗ್ರೆಸ್ ಪಕ್ಷದ 2 ಅತ್ಯುನ್ನತ ಪ್ರಧಾನಮಂತ್ರಿಗಳು ಈ ದೇಶಕ್ಕೆ ಹೋಗಿ ಪ್ರಾಣ ತ್ಯಾಗ ಮಾಡಿದ್ದಾರೆ. ಈ ದೇಶದ ಅಭಿವೃದ್ಧಿಯಲ್ಲಿ ನಿಮ್ಮೂರು ಶಾಲೆ ಕಟ್ಟಿದ್ದು ನಾವು, ನಿಮ್ಮೂರಿಗೆ ಅಸ್ತಿತ್ವ ಕೊಟ್ಟಿದ್ದು ಕಾಂಗ್ರೆಸ್ಸು, ನಿಮ್ಮೂರಿಗೆ ಹೆಸರು ಕೊಟ್ಟಿದ್ದು ಕಾಂಗ್ರೆಸ್ಸು, ಪಂಚಾಯಿತಿ ಕಟ್ಟಡ ಕಟ್ಟಿದ್ದು ಕಾಂಗ್ರೆಸ್ಸು, ಜಿಲ್ಲೆಗಳಿಗೆ ಒಂದು ಸ್ವಾಭಿಮಾನ ತಂದು ಕೊಟ್ಟಿದ್ದು ಕಾಂಗ್ರೆಸ್ಸು. ಇಷ್ಟೆಲ್ಲ ಮಾಡಿದ್ರೆ BJP ಅವರು ಬಂದು ಲಾಸ್ಟಲ್ಲಿ ಫಾಲ್ ಸೀಲಿಂಗ್ ಮಾಡಿಬಿಟ್ಟು ಅದನ್ನೂ ನೆಟ್ಟಿಗೆ ಮಾಡೋಕ್ಕಾಗಿಲ್ಲ, ನಾವೇ ಮಾಡಿದ್ದು ಅಂತ ಬಿಲ್ಡಪ್ ಕೊಟ್ಟರೆ ಬೇಜಾರಾಗುತ್ತಾ ಇಲ್ವಾ ಸರ್? ಮೊನ್ನೆ ಯಾರೋ BJP ಅವರು ಹೇಳ್ತಾರೆ, BJP ಬಂದಮೇಲೆ ಟಾಯ್ಲೆಟ್ಸ್ ಬಂತಂತೆ. ಏನು 75 ವರ್ಷ ಯಾವನು ಇಲ್ಲಿ ಟಾಯ್ಲೆಟ್ಗೆ ಹೋಗ್ತಾ ಇರಲಿಲ್ಲ.
ಇವ್ರು ಕಟ್ಸೋರ್ಗೂ ಕಾಯ್ತಿದ್ರ ಜನ? ಏನ್ ಸರ್, ಲಾಜಿಕಲಿ ಯೋಚನೆ ಮಾಡಿ. ಅವ್ರು ಬಂದ ಮೇಲೆ ಟಾಯ್ಲೆಟ್ಸ್ ಬಂತಂತೆ, ಬಿಜೆಪಿ ಅವರು ಹೇಳ್ತಾರೆ. ಹಾ, ಫಸ್ಟ್ ಇನ್ನೊಂದು ನೋಡಿ, ನಾವ್ ಏನೆಲ್ಲ ಯೋಜನೆಗಳು ತಂದಿದ್ವಿ ಅದಕ್ಕೆ ಹೆಸರು ಚೇಂಜ್ ಮಾಡಿದ್ದಾರೆ. ನಿಮಗ್ ನಾನು ವಿತ್ ನೇಮು ಡೇಟಾ ಕೊಡಬಲ್ಲೆ. ನಮ್ಮ ಹತ್ರ ಡೇಟಾ ಇದೆ. ನಾವ್ ಏನ್ ಯೋಜನೆ ತಂದಿದ್ವಿ ಇವರು ಅದಕ್ಕೆ ನೇಮ್ ಚೇಂಜ್ ಮಾಡ್ಬಿಡ್ತಾರೆ. ನೇಮ್ ಚೇಂಜ್ ಮಾಡ್ಬಿಟ್ಟು ಬಿಲ್ಡಪ್ ಕೊಡ್ತಾರೆ ಬಿಜೆಪಿಯವರು. ಗ್ಯಾಸ್ ರೇಟ್ ಎಷ್ಟಿತ್ತು ಶಿವಮೊಗ್ಗ ಜನತೆ, ನೀವು ಯೋಚನೆ ಮಾಡಿ. ನಾನೆಲ್ಲ ಶಿವಮೊಗ್ಗ ಯಂಗ್ಸ್ಟರ್ಸ್ಗೆ ಎಲ್ರಿಗೂ ಹೇಳೋದಿಷ್ಟೇ, ಗೀತಕ್ಕ ನಿಮ್ಮ ಮನೆ ಮಗಳಾಗಿ ಸೇವೆ ಮಾಡ್ತಾರೆ, ನಿಮ್ಮ ಕಷ್ಟಕ್ಕೆ ಸ್ಪಂದಿಸ್ತಾರೆ. ಇವತ್ತು ನಮ್ಮ ಸರ್ಕಾರ ಇದೆ, ನಮ್ಮ ಗ್ಯಾರಂಟಿಗಳಿದೆ, ನಮ್ಮ ಮಧು ಬಂಗಾರಪ್ಪ ಸಾಹೇಬ್ ಇದ್ದಾರೆ. ಗೀತಕ್ಕ ಇಲ್ಲಿ ಗೆದ್ದೇ ಗೆಲ್ತಾರೆ. ಕ್ರಮ ಸಂಖ್ಯೆ 1, ಆ ಕ್ರಮ ಸಂಖ್ಯೆಯಲ್ಲಿ ಹೇಳ್ಬೋದು, ನಂದು ಕ್ರಮ ಸಂಖ್ಯೆ 1 ಇರ್ತಾನ, ಅದು ಬಂದಿದ್ದ ದಿನ ನಾನು ಗೆಸ್ ಮಾಡಿದೆ ನಾನು ಗೆದ್ದು ಬಿಡ್ತೀನಿ ಅಂತ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.